ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಕ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ಉಪ್ಮಾ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ಭಾಳ ಈಸಿ ಐತ್ರಿ, ಹಂಗೆ ಅಷ್ಟ ರುಚಿನ ಆಗಿರ್ತೈತಿ. ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಕೊಡ್ಬೋದು, ಇಲ್ಲ ಸಂಜೆ ಸ್ನ್ಯಾಕ್ಸ್ ರೂಪದಲ್ಲೂ ತಿನ್ಬೋದು, ಬೆಳಗಿನ ನಾಷ್ಟಾ ರೂಪದಲ್ಲೂ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನ್ರಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗ್ತೈತೆ ರೀ. ನೋಡೋಕೆ ಈಸಿ ಆಗ್ತೈತೆ ರೀ. ಮೊದಲು ನಾನಿಲ್ಲಿ ಒಂದು ಕಡಾವಿಗೇನ ಕಾಯೋಕೆ ಇಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ ನಂತರ ಶೇಂಗಾ ಕಾಳು ಹಾಕ್ಕೊಂಡ್ರಿ. ಶೇಂಗಾ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ, ಗೋಲ್ಡನ್ ಬ್ರೌನ್ ಥರ ಕಲರ್ ಚೇಂಜ್ ಆಗಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಬ್ರೆಡ್ ಅಂದರೆ ನಾವು ಟೀ ಜೊತೆಗೆ ತಿನ್ನೋಕೆ ಯೂಸ್ ಮಾಡ್ತೀವಿ ರೀ, ಇಲ್ಲ ಅಂದರೆ ಟೋಸ್ಟ್ ಮಾಡ್ತೀವಿ. ಅದ್ರ ಬದಲಿಗೆ ಈ ಥರನಾಗಿ ನಾವು ಬ್ರೆಡ್ಡನ್ನು ಉಪ್ಮಾ ಮಾಡ್ಕೊಂಡು ಅಂದರೆ ಉಪ್ಪಿಟ್ಟು ಟೈಪ್ ಮಾಡ್ಕೊಂಡು ತಿಂದರೆ ರುಚಿ ಅನಿಸುತ್ತೆ ರೀ, ಹೊಸ ಟೈಪ್ ಅನಿಸುತ್ತೆ, ಬೇಗನೆ ಸಹಿತ ಆಗುತ್ತೆ, ಚೇಂಜು ಸಹಿತ ಅನಿಸುತ್ತೆ ರೀ. ಎಣ್ಣೆ ಕಾಯ್ತು, ಶೇಂಗಾ ಕಾಳು ಫ್ರೈ ಆದವು ರೀ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ರಿ. ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರಿ. ನಿಮಗೆ ಎಷ್ಟು ಬೇಕು ನೋಡಿ ಖಾರಕ್ಕೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ನಾನಿಲ್ಲಿ ಉಳ್ಳಾಗಡ್ಡಿನ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಹಾಗೆ ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಕೊಂಡ್ರಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ, ಮಿಕ್ಸ್ ಮಾಡಬೇಕು. ಒಗ್ಗರಣೆ ಒಳಗೆ ಉಪ್ಪು ಮತ್ತು ಅರಿಶಿನ ಪುಡಿ ಚೆಂದಂಗೆ 1-2 ಸೆಕೆಂಡಷ್ಟು ಫ್ರೈ ಆದಮೇಲೆ ನಾವು ಪೂರ್ತಿಯಾಗಿ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿರುವಂಥ ಬ್ರೆಡ್ಡನ್ನು ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನಾನಿಲ್ಲಿ 1 ಪೌಂಡ್ನಷ್ಟು ಬ್ರೆಡ್ಡನ್ನು ತೊಗೊಂಡೇನಿ ರೀ. ಬ್ರೆಡ್ಡು ಹೆಲ್ದಿಗೆ ಒಳ್ಳೆಯದಲ್ಲ, ಆದರೆ ವಾರದಲ್ಲಿ ಒಂಥರ ಟೇಸ್ಟ್ ಚೇಂಜ್ ಆಗೋಕ್ಕಾದರೂ ತಿಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಥರನಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ನಾನೇನು ಒಗ್ಗರಣೆಯಲ್ಲಿ ಬ್ರೆಡ್ಡನ್ನು ಹಾಕ್ಕೊಂಡಿದ್ನಲ್ಲ ರೀ, ಅದನ್ನು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಅದು ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ರೀ. ಒಗ್ಗರಣೆಯಲ್ಲಿ ಎಲ್ಲವೂ ಚೆಂದಂಗೆ ಫ್ರೈ ಆಗಬೇಕು ರೀ, ಅಂದರೆ ಎಣ್ಣೆ ಒಳಗೆ ನಾವು ಹಾಕ್ಕೊಂಡಿರುವಂಥ ಬ್ರೆಡ್ಡಿಗೆ ಖಾರ ಉಪ್ಪು ಎಲ್ಲವೂ ಚೆನ್ನಾಗಿ ಹತ್ಕೋಬೇಕ್ರಿ. ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಬೇಯಿಸ್ಕೊರಿ. ಭಾಳ ರುಚಿ ಅನ್ನಿಸ್ತೈತೆ ರೀ, ಅಷ್ಟು ಬೇಗನೆ ಆಗ್ತೈತೆ ರೀ. ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಮತ್ತೆ ಬೇಕು ಅಂತ. ಪೂರ್ತಿಯಾಗಿ ಕ್ರಿಸ್ಪಿ ಆಗ್ಬೇಕ್ರಿ, ಅಲ್ಲಿವರೆಗೂ ಸ್ಪೂನಿಂದ ಕೈ ಆಡಿಸ್ಕೊತಾ ಇರ್ಬೇಕ್ರಿ, ಇಲ್ಲಾಂದ್ರೆ ತಳ ಹತ್ತೈತೆ ರೀ. ಸ್ವಲ್ಪನೂ ಕೈ ಬಿಡ್ದಂಗೆ 1 ನಿಮಿಷದಷ್ಟು ಕೈ ಆಡಿಸ್ಕೊಂಡ್ರೆ ಸಾಕು. ಕ್ರಿಸ್ಪಿನೂ ಆಗ್ತೈತಿ, ಹಂಗಾರೆ ಬ್ರೆಡ್ ಜೊತೆಗೆ ಎಲ್ಲ ಉಪ್ಪು ಖಾರ ಎಲ್ಲವೂ ಕರೆಕ್ಟಾಗಿ ಹೊಂದ್ಕೋತೈತೆ ರೀ. ಒಂದೊಂದು ಸಾರಿ ಏನು ತಿಂದರೂ ರುಚಿ ಅನಿಸೋದಿಲ್ಲ. ಆವಾಗ ಈ ಥರನಾಗಿ ಮನೆಯಲ್ಲಿ ಬ್ರೆಡ್ ಇತ್ತು ಅಂದರೆ ಮಾಡಿ ತಿಂದರೆ ರುಚಿಯಾಗಿರುತ್ತೆ. ಹಾಗೆ ಮನೆಯಲ್ಲಿ ಗೆಸ್ಟ್ ಯಾರಾದರೂ ಬಂದಿದ್ದರೆ ಅವ್ರಿಗೂ ಸಹಿತ ಈ ಥರನಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ನಾನು ಮಾಡಿ ತೋರಿಸಿರುವಂತಹ ಬ್ರೆಡ್ ಉಪ್ಮಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ಫೈನಲ್ ಆಗಿ ಕೊತ್ತಂಬರಿನ ಹಾಕಿ ಮತ್ತೊಮ್ಮೆ ಎಲ್ಲನೂ ಒಂದು ಸಾರಿ ಚೆಂದ ನಮಗೆ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ರುಚಿಯಾದಂಥ ಉಪ್ಮಾ ರೆಡಿ ಆಯಿತು. ನಾವು ರವೆಯಿಂದ ಮಾಡ್ತೀವಿ, ಅವಲಕ್ಕಿಯಿಂದ ಮಾಡ್ತೀವಿ. ಈ ಥರನಾಗಿ ಬ್ರೆಡ್ಡಿಂದ ಒಂದು ಸಾರಿ ಮಾಡಿ ತಿಂದರೆ ತುಂಬ ರುಚಿ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ವಿಡಿಯೋನ ಪೂರ್ತಿಯಾಗಿ ನೋಡಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ, ಸರ್ವೇ ಜನೋ ಸುಖಿನೋ ಭವಂತು.